ವಕ್ಫ್ ಬೋರ್ಡ್ ಅಮೆಂಡ್ಮೆಂಟ್ ಕಾರಾಳ ಶಾಸನ ಇಡೀ ದೇಶಕ್ಕೆ ಮನಮೋಹನ್ ಸಿಂಗ್ ಅವರು ಮಾಡಿರೋದನ್ನು ಅನೇಕರು ಅರ್ಥ ಮಾಡ್ಕೊಬೇಕು. ಆವತ್ತಿನ ಅಮೆಂಡ್ಮೆಂಟಲ್ಲಿ ಹೇಳ್ತಾರೆ, ಆವತ್ತಿನ ಅಮೆಂಡ್ಮೆಂಟ್ನಿಂದ ಕೇಂದ್ರ ಸರ್ಕಾರ ಹೇಳ್ತದೆ, ವಕ್ಫ್ ಬೋರ್ಡ್ ಟ್ರಿಬ್ಯುನಲ್ನ ಜಡ್ಜ್ಮೆಂಟ್ ಸುಪ್ರೀಂ ಕೋರ್ಟಲ್ಲಿ ಪ್ರಶ್ನೆ ಮಾಡೋಕ್ಕಾಗೋದಿಲ್ಲ ಅಂತೇಳಿ. ಈ ದೇಶದ ಸುಪ್ರೀಂ ಕೋರ್ಟ್ಗಿಂತ ಮೇಲೆ ವಕ್ಫ್ ಬೋರ್ಡ್ ಇದೆಯಾ ಅಂತ ಸನ್ಮಾನ್ಯ ಸಿದ್ದರಾಮಯ್ಯ ಒಂದು ಸಾರಿ ಯೋಚನೆ ಮಾಡಬೇಕು. ತಾವು ಮನಮೋಹನ್ ಸಿಂಗ್ ಮಾಡಿದ್ದಕ್ಕೆ ಅಮೆಂಡ್ಮೆಂಟನ್ನು ಆ ಟ್ರಿಬ್ಯುನಲ್ ಜಡ್ಜ್ಮೆಂಟೇ ಫೈನಲ್, ನಿಮ್ಮ ದಾಖಲೆಗಳನ್ನು ತೆಗೆದುಕೊಂಡು ತೋರಿಸುವ ಅವಶ್ಯಕತೆ ಇಲ್ಲ. ಆ ಟ್ರಿಬ್ಯುನಲ್ನಲ್ಲಿ ಅಲ್ಪಸಂಖ್ಯಾತರ ಮಟ್ಟ ಮತ್ತೊಬ್ಬರಿಗೆ ಯಾರಿಗೂ ಅವಕಾಶ ಇಲ್ಲ ಅಂತೇಳಿ ಅಮೆಂಡ್ಮೆಂಟ್ ಮಾಡ್ತಾರೆ. ಆ ಅಮೆಂಡ್ಮೆಂಟ್ ಇಡೀ ದೇಶ ಒಪ್ಕೊಳ್ತಾರೆ ಅಂತ ಹೇಳಿದ್ರೆ, ಈ ದೇಶದ ಪೂರ್ವಿಕರು 4ನೇ ದರ್ಜೆ ಪ್ರಜೆಗಳ ಮುಸ್ಲಿಮರನ್ನು ಇವತ್ತಿಗೂ ನೀವು ಮೊದಲನೇ ದರ್ಜೆ ಅಲ್ಪಸಂಖ್ಯಾತರನ್ನು ಮೊದಲನೇ ದರ್ಜೆಯ ನಾಗರಿಕರಂತ ಕಾಂಗ್ರೆಸ್ ತೀರ್ಮಾನ ಮಾಡಿದರೆ ಅಲ್ಲ, ಈ ರಾಜ್ಯದ ಉಪಮುಖ್ಯಮಂತ್ರಿ ಹೇಳ್ತಾರೆ ಈ ಸರ್ಕಾರ ಮುಸ್ಲಿಮರ ಸರ್ಕಾರ, ಆಡಳಿತ ಮಾಡ್ತಾಯಿದ್ರೆ ಅಲ್ಪಸಂಖ್ಯಾತರಿಂದ ಮುಸ್ಲಿಮರಿಂದ. ಹಾಗಾದರೆ ಈ ದೇಶದ ಯಾವುದೇ ಪ್ರಜೆ, ರಾಜ್ಯದ ಯಾವುದೇ ಪ್ರಜೆ ಕಾಂಗ್ರೆಸ್ ಅವರು ಓಟ್ ಹಾಕ್ಲಿಲ್ವಾ? ಮೊದಲನೇ ಹಕ್ಕು, ಮೊದಲನೇ ಅವರ ನಾಗರಿಕರು. ನಾವು 4ನೇ ದರ್ಜೆ ನಾಗರಿಕರು ಈ ದೇಶದ ಪೂರ್ವಿಕರು, ಹಿಂದೂಗಳು 4ನೇ ದರ್ಜೆ ಅವರು ಅಂತ ಕಾಂಗ್ರೆಸ್ ಹೇಳಬೇಕಾದ್ರೆ 65 ವರ್ಷ ಈ ದೇಶದ ಗ್ರಾಮ ಪಂಚಾಯತಿಯಿಂದ ರಾಷ್ಟ್ರಪತಿವರೆಗೂ ಪ್ರಧಾನ ಆಳ್ವಿಕೆ ಮಾಡಿದ್ರಲ್ಲ, ಹಿಂದೂಗಳು ನಿಮ್ಗೆ ಓಟೇ ಹಾಕ್ಲಿಲ್ವಾ? ನಮ್ಗೆ ಹೇಳೋದು ಒಂದೇ ಒಂದು ಪ್ರಶ್ನೆ ಇದೆ ಸನ್ಮಾನ್ಯ ಸಿದ್ದರಾಮಯ್ಯನವರೇ. ಒಂದು ಸಾರಿ 2013 ಅಮೆಂಡ್ಮೆಂಟನ್ನು ಓದಿ, ಟ್ರಿಬ್ಯುನಲ್ ಇಸ್ ದಿ ಫೈನಲ್ ಅಥಾರಿಟಿ. ಒಬ್ಬ ವಕ್ಫ್ ಬೋರ್ಡ್ ಯಾವುದೇ ಜಮೀನನ್ನು ಯಾವುದೇ ದಾಖಲೆ ನಂದು ಅಂತ ಹೇಳಿ ಗೆಜೆಟ್ ನೋಟಿಫಿಕೇಶನ್ ಮಾಡಿದ್ರೆ ಆ ಗೆಜೆಟ್ಟು ನಾವು ಯಾರು ಪ್ರಶ್ನೆ ಮಾಡೋಂಗಿಲ್ವಾ? ಪ್ರಶ್ನೆ ಮಾಡಬಾರ್ದಾ? ಹೌದು, ನೋಟಿಸು ಕೊಟ್ಟಿದ್ದಾರೆ. 11 ಕಾಲಮಲ್ಲಿ ಎಂಟ್ರಿ ಆಗಿರೋದು ಏನಂತ, ನಿಮ್ದು ಕೇಸ್ ಇದೆ, ವಕ್ಫ್ ಬೋರ್ಡ್ ಡಿಕ್ಲೇರ್ ಮಾಡಿದೆ, ಗೆಜೆಟ್ ನೋಟಿಫಿಕೇಶನ್ ಮಾಡಿದೆ ಅಂತ. ಆ ಗೆಜೆಟ್ ನೋಟಿಫಿಕೇಶನ್ ಮಾಡುವಂಥ ಪೂರ್ವಭಾವಿ ಯಾವ ದಾಖಲೆಗಳನ್ನು ಪರಿಶೀಲನೆ ಮಾಡಿ ಜಿಲ್ಲಾಧಿಕಾರಿ ಗೊತ್ತಿಲ್ಲ, IAS ಮಾಡಿರ್ತೀರಾ? ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಕೊಟ್ಟರೆ ನೀವು ನೋಟಿಸ್ ಕೊಡಬೇಕು, ನೋಟಿಸ್ ಮಾಡಿ ಏನು ಮಾಡಬೇಕು, ಆಧಾರ್ ಕೇಸ್ ನಡೆಸಬೇಕು. RRT ಕೇಸ್ ನಡೆಸೋದಿಲ್ಲ, ನೀವು ಏಕಾಏಕಿ ಖಾತೆ ಮಾಡಿಬಿಡ್ತೀರಾ, ನೋಟಿಸ್ ತಂದುಬಿಡ್ತೀರಾ, ಯಾರು ಪ್ರಶ್ನೆ ಮಾಡಬಾರ್ದಾ? ಇನ್ನೂ ಭಾಳಷ್ಟು ಪರಿಶೀಲನೆ ಮಾಡಬೇಕಿದ್ರೆ ರಾಜ್ಯದ ದಾಖಲೆಗಳು, ಕಂದಾಯ ದಾಖಲೆಗಳನ್ನು ದಾಖಲೆ ಮಾಡ್ತೀವಿ. ಒಂದು ವಿಚಾರ, ನಮ್ಮ ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ನಾಯಕರ ಇವತ್ತೇನು ಪ್ರಧಾನಮಂತ್ರಿಗಳು ದೇಶದ BJP ಸರ್ಕಾರ ವಕ್ಫ್ ಬೋರ್ಡನ್ನು ಅಮೆಂಡ್ ಮಾಡಿಕೊಟ್ಟಿದ್ವಿ. ನಮ್ಮ ಒತ್ತಾಯ ಇದೆ, ನಮ್ಮ ಆಂತರಿಕವಾಗಿ ನಾವು ಪ್ರಧಾನಮಂತ್ರಿಗಳಿಗೆ, ರಾಷ್ಟ್ರೀಯ ಅಧ್ಯಕ್ಷರಿಗೆ ನಾವು ಒಂದು ಮಾಹಿತಿಯನ್ನು ಪಡೆದಿದ್ದೀವಿ. ವಕ್ಫ್ ಬೋರ್ಡನ್ನು ರದ್ದು ಮಾಡಬೇಕು. 2013 ಆಗಿರ್ತಕ್ಕಂಥ ಅಮೆಂಡ್ಮೆಂಟನ್ನು ಹಿಂಪಡಿಬೇಕಂತ ಒತ್ತಾಯವನ್ನು ನಾವು ಮಾಡೋರಿದ್ದೀವಿ. ನಾವ್ಯಾರು 4ನೇ ದರ್ಜೆ ಪ್ರಜೆಗಳಲ್ಲ ಈ ದೇಶದಲ್ಲಿ. ನೀವು ಯಾವುದೇ ಕಾರಣಕ್ಕೂ ಅಲ್ಪಸಂಖ್ಯಾತರನ್ನು ಮೊದಲನೇ ದರ್ಜೆ ಪ್ರಜೆಗಳನ್ನು ತೀರ್ಮಾನ ಮಾಡುವಂಥ ಹಕ್ಕನ್ನು ಈ ದೇಶ ಬಿಟ್ಕೊಡೋದಿಲ್ಲ ಹೇಳೋದಕ್ಕೆ ಇಚ್ಛೆಪಡ್ತೀನಿ.